ಹಚ್ಚಿದ್ರೆ ನೈಸ್ ರಸ್ತೆಯಲ್ಲಿಯೂ ಕೂಡ ತಮಿಳುನಾಡು ರಿಜಿಸ್ಟ್ರೇಷನ್ ಇರುವಂತಹ ಕೆಲವು ಲಾರಿಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ಒಂದು ರೀತಿಯ ವಾತಾವರಣವೇ ಭುಗಿಲೆದ್ದಿದೆ ಅಂತಾನೆ ಹೇಳ್ಬೋದಾಗಿದೆ. ಜನರನ್ನ ಚದರಿಸಲಿಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರೂ ಕೂಡ ಒಟ್ಟಾರೆಯಾಗಿ ಬೆಂಗಳೂರು ಸ್ಥಗಿತವಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸ್ವಘೋಷಿತವಾಗಿ ಬಂದ ವಾತಾವರಣ. ಪೆಟ್ರೋಲ್ ಬಂಕ್ಗಳಲ್ಲಿ ಕ್ಯೂ ನಿಲ್ಲಲಾಗಿದೆ, ಪೆಟ್ರೋಲ್ ಸಿಗುತ್ತಾ ಇಲ್ಲ ಅನ್ನುವಂಥದ್ದು. ಈಗಾಗಲೇ ಕ್ಯಾಬ್ ಸರ್ವಿಸ್ ಸ್ಥಗಿತಗೊಂಡಿದೆ, ಆಟೋ ಸ್ಥಗಿತಗೊಂಡಿದೆ. ಒಟ್ಟಾರೆಯಾಗಿ ಬೆಂಗಳೂರು ಮತ್ತೆ ಪುನಃ ಆತಂಕಕ್ಕೆ ಸಿಕ್ಕಿಕೊಂಡಿದೆ ಅನ್ನುವಂಥದ್ದು ಈ ಒಂದು ಸುಪ್ರೀಂ ಕೋರ್ಟ್ನ ಆದೇಶದ ಹಿನ್ನೆಲೆ ಮತ್ತು ಕನ್ನಡಿಗರ ಮೇಲೆ ನಡೆದ ತಮಿಳುನಾಡಿನಲ್ಲಿ ನಡೆದಂಥ ಒಂದು ಹಲ್ಲೆ, ಇವೆಲ್ಲವೂ ಕೂಡ ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಕಾರಣವಾದ ಅಂಶಗಳು. ಇನ್ನು ದಾವಣಗೆರೆಯಲ್ಲಿಯೂ ಕೂಡ ಆಕ್ರೋಶ ಭುಗಿಲೆದಿದೆ. ಮುತ್ತೂಟ್ ಫೈನಾನ್ಸ್ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ಕನ್ನಡ ಪರ ಸಂಘಟನೆಗಳಿಂದ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಲಾಗಿದೆ. ದಾವಣಗೆರೆಯ ಬಾಡಾ ಕ್ರಾಸ್ನಲ್ಲಿಯೂ ಕೂಡ ಲಾರಿ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದ್ದು ತಮಿಳುನಾಡು ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡು ವಿರುದ್ಧ ಭುಗಿಲೆದ್ದಂತಹ ಆಕ್ರೋಶ ಬೆಂಗಳೂರಿನ ನಾಯಂಡಹಳ್ಳಿ ಭಾಗದಲ್ಲಿಯೇ ಬಹುತೇಕವಾಗಿ ಕೇಂದ್ರೀಕೃತವಾಗಿತ್ತು. ಈ ಭಾಗದಲ್ಲಿ ಗಮನಿಸಬಹುದು, ಒಂದು ಕಡೆ ಟಿಂಬರ್ ಲೇಔಟ್ನಲ್ಲಿ ಇಲ್ಲಿ ಕೂಡ ಒಂದು ಲಾರಿಗೆ, ತಮಿಳುನಾಡು ರಿಜಿಸ್ಟ್ರೇಷನ್ ಇರುವಂತಹ ಒಂದು ಲಾರಿಗೆ ಬೆಂಕಿ ಹಚ್ಚಲಾಗಿತ್ತು. ಸಾಕಷ್ಟು ಸಂಪೂರ್ಣವಾಗಿ ಆ ಲಾರಿ ಬಹುತೇಕವಾಗಿ ಸುಟ್ಟು ಕರಕಲಾಗ್ತಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ನಾಯಂಡಹಳ್ಳಿ ಜಂಕ್ಷನ್ನಲ್ಲಿ ಆಗತ್ತಾನೆ ಶೋರೂಮ್ನಿಂದ ಹೊರಬರ್ತಿದ್ದಂತಹ ರಿಜಿಸ್ಟ್ರೇಷನ್ ಆಗದ ಸ್ಕೋಡಾ ಕಂಪನಿಯ ಕಾರೊಂದಕ್ಕೂ ಕೂಡ ಬೆಂಕಿ ಹಚ್ಚಲಾಗಿತ್ತು. ಮತ್ತು ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳಿದ ಹಾಗೆ ಆ ಭಾಗದಲ್ಲಿ ಈ ಒಂದು ಗಲಾಟೆಯನ್ನು ನಿಯಂತ್ರಿಸಲಿಕ್ಕೆ ಸಾಕಷ್ಟು ಪೊಲೀಸರು ಕೂಡ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಪ್ರತಿಭಟನಾಕಾರರ ಆಕ್ರೋಶವು ಕೂಡ ಹೆಚ್ಚಾಗ್ತಾನೆ ಹೋಯಿತು. ಮತ್ತು ತದನಂತರ ಸಾರ್ವಜನಿಕರು ಕೂಡ ಪ್ರತಿಭಟನಾಕಾರರ ಜೊತೆಗೆ ಸೇರಿಕೊಂಡ ನಂತರ ಅಲ್ಲಿ ಇನ್ನಷ್ಟು ಆತಂಕದ ಸ್ಥಿತಿ ನಿರ್ಮಾಣವಾಯಿತು ಅನ್ನುವಂಥದ್ದು. ಈಗಾಗಲೇ ಬೆಂಗಳೂರಿನ ಬಹುಭಾಗದಲ್ಲಿ ಸುಮಾರು 10ಕ್ಕೂ ಹೆಚ್ಚು ಲಾರಿಗಳು ಬೆಂಕಿಗೆ ಆಹುತಿಯಾಗಿದೆ. ಇನ್ನು ಒಂದು ಕಡೆ ಮಂಡ್ಯದ ಸಮೀಪದ ಪಾಂಡವಪುರದಲ್ಲಿ ಲಾರಿಗೆ ಬೆಂಕಿ ಹಾಕಲಾಗಿತ್ತು. ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ನಿವೃತ್ತ ನ್ಯಾಯಮೂರ್ತಿಗಳೊಬ್ಬರ ಮನೆಗೆ ಕೂಡ ಅಲ್ಲಿ ಹೋರಾಟಗಾರರು ಕಲ್ಲನ್ನು ಹೊಡೆಯುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾರೆ. ಮತ್ತೊಂದು ಕಡೆ ಅಲ್ಲಿ ಅಂಗಡಿ ಮುಗ್ಗಟ್ಟುಗಳ ಮೇಲೂ ಕೂಡ ಕಲ್ಲು ತೂರಾಟ ನಡೆಸಿ ಅಲ್ಲಿ ಇನ್ನೊಂದು ಕಡೆ ಪಾಂಡವಪುರದ ಮತ್ತೊಂದು ಕಡೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ಇತ್ತು. ಅದನ್ನು ಮನಗಂಡಂಥ ಹೋರಾಟಗಾರರು ಅದನ್ನು ಸಂಪೂರ್ಣವಾಗಿ ಜಖಂ ಮಾಡಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಹೋರಾಟದ ಹಲವು ಮಜಲುಗಳು ಪಾಂಡವಪುರ ಒಂದರಲ್ಲಿಯೇ ಕೇಂದ್ರೀಕೃತವಾಗಿದೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನವನ್ನು ನಾವಿಲ್ಲಿ ಇದು ಪಾಂಡವಪುರದಲ್ಲಿ ಇರುವಂತಹ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳ ಮನೆಯಾಗಿತ್ತು. ಅವರು ಮಾಜಿ ಜಡ್ಜ್ಗಳು, ಅವರ ಮನೆ ಮೇಲೂ ಕೂಡ ಇವತ್ತು ಹೋರಾಟಗಾರರು ಆಕ್ರೋಶವನ್ನು
ವ್ಯಕ್ತಪಡಿಸ್ಕೊಂಡ್ರು ಅನ್ನುವಂಥದ್ದು ಇದು ಒಟ್ಟಾರೆಯಾಗಿ ಕೋರ್ಟ್ನ ಆದೇಶದ ವಿರುದ್ಧವಾದಂತಹ ಒಂದು ನಿಲುವ ಅಥವಾ ವೈಯಕ್ತಿಕವಾಗಿ ಅವರ ಮೇಲಿನ ಒಂದು ಪ್ರತಿಭಟನೆಯ ಒಟ್ಟಾರೆಯಾಗಿ ಮಂಡ್ಯದ ಜನತೆಯ ಆಕ್ರೋಶ ಅನ್ನುವಂಥದ್ದು ಈಗ ಬೇರೆ ಬೇರೆ ರೂಪದಲ್ಲಿ ಹೊರಹಾಕ್ತಿರುವಂಥದ್ದು. ಒಂದು ಕಡೆ ಕೈಗೆ ಬಳೆ ತೊಟ್ಟು ಪ್ರತಿಭಟನೆ ಮಾಡಿದ್ರೆ, ಇನ್ನೊಂದು ಕಡೆ ಅಲ್ಲಿನ ಮನೆಗಳೇ ಈಗ ಕೋರ್ಟ್ ನಿವೃತ್ತ ಜಡ್ಜ್ ಒಬ್ಬರ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಇನ್ನೊಂದು ಕಡೆ ಒಂದು ಬಿಲ್ಡಿಂಗನ್ನು ಹಾನಿ ಮಾಡಿದ್ದಾರೆ. ತಮಿಳು ಉದ್ಯಮಿಯೊಬ್ಬನಿಗೆ ಸೇರಿದಂಥ ಒಂದು ಬಿಲ್ಡಿಂಗ್ ಆಗಿತ್ತು, ಅದನ್ನು ಕೂಡ ಹಾನಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಮಂಡ್ಯದ ಹಲವು ಭಾಗ, ಇನ್ನು ಪಾಂಡವಪುರದಲ್ಲಿ ಮುಖ್ಯವಾಗಿ ಸಂಪೂರ್ಣವಾಗಿ ಉದ್ವಿಗ್ನವಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಾಂಡವಪುರದ ಈ ಒಂದು ಕಟ್ಟಡ ಅನ್ನುವಂಥದ್ದು ತಮಿಳು ಉದ್ಯಮಿಯೊಬ್ಬನಿಗೆ ಸೇರಿದ್ದು ಅನ್ನುವಂತಹ ಒಂದು ಬಲವಾದ ಮಾಹಿತಿ ಮತ್ತು ಗೊತ್ತಿರುವಂಥ ವಿಚಾರ. ಹಾಗಾಗಿ ಈ ಬಿಲ್ಡಿಂಗ್ ಅನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಮತ್ತು ಇದೇ ಬಿಲ್ಡಿಂಗ್ ನಲ್ಲಿ ಮುತ್ತೂಟ್ ಫೈನಾನ್ಸ್ ಕಚೇರಿ ಕೂಡ ಇತ್ತು. ಹಾಗಾಗಿ ಈ ಬಿಲ್ಡಿಂಗ್ ಅನ್ನೇ ಕೇಂದ್ರೀಕರಿಸಿಕೊಂಡು ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಬಹುತೇಕ ಬಿಲ್ಡಿಂಗ್ನ ಕಿಟಕಿಯ ಗಾಜುಗಳು ಜಖಂಗೊಂಡಿದೆ ಮತ್ತು ಸಾವಿರಾರು ರೈತರು, ಹೋರಾಟಗಾರರು, ಸಾರ್ವಜನಿಕರು, ದಾರಿ ಹೋಕರು ಎಲ್ಲರೂ ಕೂಡ ಈ ಹೊತ್ತಲ್ಲಿ ಅಲ್ಲಿದ್ದು ನಮ್ಮದು ಒಂದು ಕಲ್ಲಿರಲಿ ಅಂತ ಬೀಸಿದ್ದಾರೆ. ಒಟ್ಟಾರೆ ಪ್ರತಿಭಟನೆಯ ಕಾವಿಗೆ ಈ ಬಿಲ್ಡಿಂಗ್ ಸಂಪೂರ್ಣವಾಗಿ ಚೂರು ಚೂರಾಗಿದೆ. ಜೈಲಲಿತಗೆ